ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂಜಿನಿಯರಿಂಗ್ ಕಾಲೇಜು ಅಂದ್ರೆ ಕ್ಲಾಸ್, ಇಂಟರ್ನಲ್, ಲ್ಯಾಬ್ ಅಷ್ಟೇ ಇರುವುದಿಲ್ಲ. ಅಲ್ಲಿಯೂ ನಮ್ಮ ದೇಶೀಯ ಸಂಸ್ಕೃತಿಯ ಪರಿಚಯ ಇರುತ್ತೆ. ಇದಕ್ಕೆ ಉತ್ತಮ ಉದಾಹರಣೆಯಾಗಿ ದಾವಣಗೆರೆಯ ಎಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ನಲ್ಲಿ ನಡೆದ ಜಾನಪದ ವೈಭವ. ಎಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಸದಾ ಕ್ಲಾಸ್, ಇಂಟರ್ನಲ್ಸ್, ಲ್ಯಾಬ್ ಅಂತ ಕಾಲ ಕಳೆಯುವ ವಿದ್ಯಾರ್ಥಿಗಳಿಗೆ ಅದೇನು ಸಡಗರ ಸಂಭ್ರಮ. ತಮ್ಮ ಮನೆಯಲ್ಲಿ ಮದುವೆ ನಡೀತಿದೆ, ನಮ್ಮೂರಿನ ಜಾತ್ರೆ ನಡೀತಿದೆ, ಯುಗಾದಿ ಹಬ್ಬ, ಹೀಗೆ ವಿಶೇಷ ವಿಷಯಗಳನ್ನ ಇಟ್ಕೊಂಡು ಕ್ಯಾಂಪಸ್ ತುಂಬಾ ಹೊಸ ವಾತಾವರಣವನ್ನೇ ಸೃಷ್ಟಿಸಿದ್ರು. ಜಿಎಂಐಟಿ ಕಾಲೇಜ್ ಕ್ಯಾಂಪಸ್ನ ಎಂಜಿನಿಯರಿಂಗ್, ಎಂಬಿಎ, ಇತರ ತಾಂತ್ರಿಕ ಶಿಕ್ಷಣದ ಎಲ್ಲ ವಿಭಾಗಗಳ ವಿದ್ಯಾರ್ಥಿಗಳು ತಾವೇ ಒಂದೊಂದು ವಿಷಯಗಳನ್ನ ಆಯ್ಕೆ ಮಾಡಿಕೊಂಡಿದ್ರು. ಹುಡುಗ ಹುಡುಗಿಯರೆಲ್ಲ ತಮ್ಮ ಕಾನ್ಸೆಪ್ಟ್ಗಳಿಗೆ ತಕ್ಕಂತೆ ಹೊಸ ಬಟ್ಟೆ ತೊಟ್ಟು ಕ್ಯಾಂಪಸ್ಗೆ ಹೊಸ ಅತಿಥಿಗಳಂತೆ ಆಗಮಿಸಿದ್ರು. ಒಂದೊಂದು ತಂಡದ ವೇಷಭೂಷಣಗಳು ಒಂದೊಂದು ತರ. ಖುಷಿ ಆಗ್ತಾ ಇದೆ, ನಮಗೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಮತ್ತು ನಾವು ಈ ಸಲ ಫಸ್ಟ್ ಇಯರ್ ಆಗಿ ಜಾಯ್ನ್ ಆಗ್ತಿದ್ವಿ. ಇದೆಲ್ಲ ನೋಡಿ ತುಂಬ ಖುಷಿ ಆಗ್ತದೆ. ನೆಕ್ಸ್ಟ್ ನಾವು ಬ್ರಾಂಚಿಗೆ ಎಂಟ್ರಿ ಆದಮೇಲೆ ಇದೆಲ್ಲ ಮಾಡಬೇಕು ಅಂತ ನಮ್ಮ ಸೀನಿಯರ್ಸ್ ಎಲ್ಲ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ, ಮಾಡಬೇಕು ಅಂತ ಮದುವೆ ದಿಬ್ಬಣ್ಣದವರು ಹುಡುಗ ಹುಡುಗಿಯನ್ನ ಕರೆದುಕೊಂಡು ಹೋಗುವ, ಮದುವೆ ಮನೆಯಲ್ಲಿ ವಧುವರನ ಕಡೆಯವರು, ಸಂಬಂಧಿಗಳು, ಸ್ನೇಹಿತರು, ನೆಂಟರು ಹೇಗೆ ರೆಡಿಯಾಗಿ ಬಂದಿರ್ತಾರೆ ಅದೇ ರೀತಿ ವೇಷಭೂಷಣಗಳನ್ನ ಹಾಕೊಂಡು ಬಂದಿದ್ರು. ಇನ್ನು ಊರಿನಲ್ಲಿ ಜಾತ್ರೆಯಲ್ಲಿ ತೇರನ್ನ ಎಳೆಯೋದು, ಅದಕ್ಕೆ ದೇವರಿಗೆ ಉಡುಗೊರೆಗಳನ್ನ ಕೊಡೋದು, ಹೀಗೆ ನಾನಾ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯನ್ನ ವಿದ್ಯಾರ್ಥಿಗಳು ಅನಾವರಣಗೊಳಿಸಿದ್ರು. ಲೆವೆಲಲ್ಲಿ ಮಾಡ್ತಿದ್ದೀವಿ, ಎಲ್ಲ ಡಿಸ್ಟ್ರಿಕ್ಟ್ಸ್ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ಒಬ್ಬೊಬ್ಬರು ಒಂದೊಂದು ಡಿಸ್ಟ್ರಿಕ್ಟ್ ಹಾಕಿದ್ದಾರೆ. ನಮ್ಮದು ಮೈಸೂರು, ಇವಳು ಹುಬ್ಳಿ, ಕೂರ್ಗ್, ಬೆಳಗಾಂ, ಇನ್ನೂ ಜನ ಮಾಡ್ತಿದ್ದಾರೆ. ಎಲ್ಲರೂ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ಬೇರೆ ಬೇರೆ ಥೀಮ್ಸ್ ಇದೆ, ವರ್ಷ ಮಾಡ್ತಾರೆ, ಬೇರೆ ಬೇರೆ ಥೀಮ್ಸ್ ಇರುತ್ತೆ. ಕೊಡವರು, ಕರಾವಳಿ, ಬಯಲು ಸೀಮೆ, ಮಲೆನಾಡು ಭಾಗದ ವಿಶೇಷ ರೀತಿಯ ಸ್ಯಾರಿ ಸ್ಟೈಲ್ಗಳಲ್ಲಿ ಕಾಣಿಸಿಕೊಂಡು ಕ್ಯಾಂಪಸ್ ಅನ್ನ ಸ್ಯಾರಿ ಮೇಳದ ರೀತಿಯಾಗಿ ಮಾಡಿದ್ರು. ಇನ್ನು ನಾವೇನು ಕಮ್ಮಿ ಎಂಬಂತೆ ಹುಡುಗರು ದೇಶೀಯ ಸಂಸ್ಕೃತಿಯ ಡ್ರೆಸ್ ಹಾಕಿ ಪೋಸ್ ಕೊಟ್ರು. ಅದರ ಝಲಕ್ ಹೇಗಿತ್ತು ನೋಡೋಣ ಬನ್ನಿ. ಹುಡುಗಿಯರು ಇಷ್ಟೆಲ್ಲ ವಿಜೃಂಭಿಸ್ತಿದ್ರೆ ಹುಡುಗರು ಸುಮ್ನಿರ್ತಾರಾ? ನಾವು ದೇಶಿ ಸಂಸ್ಕೃತಿಯಲ್ಲಿ ಮಿಂದೆದ್ರಾಯ್ತು ಅಂತ ಡಿಸೈಡ್ ಮಾಡಿ ತರಹೇವಾರಿ ಡ್ರೆಸ್ ಹಾಕೊಂಡು ಮಿಂಚಿದ್ರು. ಎತ್ನಿಕ್ ಡೇ ಪ್ರತಿ ವರ್ಷ ಮಾಡ್ತಾರೆ.
ಇದು ಫಸ್ಟ್ ಟೈಮ್ ನಾವೆಲ್ಲ ಮಿಕ್ಸ್ ಆಗಿ ಮಾಡ್ತಾ ಇದೀವಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೇರಿ ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು ಮದುವೆ ಕಾನ್ಸೆಪ್ಟ್, ಇಂಡಿಯನ್ ಟ್ರೆಡಿಷನ್ ಯಾವ ತರ ಇದೆ ಸ್ಟೇಟ್ ರೆಪ್ರೆಸೆಂಟ್ ಮಾಡಿದೀವಿ. ಸೂಪರ್ ಇದೆ ಮಾತ್ರ. ದೇಸಿ ಸೊಗಡಿಗೆ ತಕ್ಕಂತೆ ಹುಡುಗ ಹುಡುಗಿಯರು ಬಿರು ಬಿಸಿಲನ್ನು ಲೆಕ್ಕಿಸದೆ ಕುಣಿದು ಕುಪ್ಪಳಿಸಿದ್ರು. ಕಾಲೇಜಲ್ಲಿ ನಡೆಯುವಂಥ ಉತ್ಸವ ಅಂತಾನೆ ಹೇಳ್ಬೋದು ಇದನ್ನ. ಪ್ರತಿ ವರ್ಷ ಕಾಲೇಜ್ ಡೇಗಿಂತ ಜೋರಾಗಿ ಎಲ್ಲರೂ ಎಂಜಾಯ್ ಮಾಡೋವಂಥದ್ದು, ಪ್ರತಿಯೊಬ್ಬರು ಎಂಜಾಯ್ ಮಾಡೋವಂಥ ಹಬ್ಬ. ಅಷ್ಟೇ ಅಲ್ಲದೆ ಎತ್ನಿಕ್ ಅಂದರೆ ಪ್ರತಿಯೊಂದು ಪ್ರದೇಶದ, ರಾಜ್ಯದ ಹಾಗೂ ಎಲ್ಲ ಜಿಲ್ಲೆಗಳ ಬೇರೆ ಬೇರೆ ರೀತಿಯಂತಹ ಕಲೆಗಳನ್ನು ಹಾಗೆ ಉಡುಗೆ ತೊಡುಗೆಗಳನ್ನು ನಾವೆಲ್ಲ ಪ್ರದರ್ಶನ ಮಾಡ್ತೀವಿ. ಹಾಗೆ ಹೆಂಗಳೆಯರೆಲ್ಲರೂ ಎತ್ನಿಕ್ ವೇರ್ನ ತರ್ಕೊಂಡು ಖುಷಿಯಿಂದ ಎಲ್ಲರ ಜೊತೆ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತೀವಿ. ಇದೊಂಥರ ಹೇಗಾಗಿದೆ ಅಂದರೆ ಎಲ್ಲರೂ ಸೇರಿ ಎಲ್ಲ ಧರ್ಮದ ಎಲ್ಲ ಪ್ರಾದೇಶಿಕ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಒಳ್ಳೆ ವೇದಿಕೆ ಆಗಿದೆ ನಮ್ಮ ಕಾಲೇಜಲ್ಲಿ. ಕಾಲೇಜು ಮುಖ್ಯಸ್ಥರೇ ಪ್ರತಿ ವರ್ಷ ಎತ್ನಿಕ್ ಡೇ ಅನ್ನ ಆಯೋಜಿಸುತ್ತಾರೆ. ಈ ಮೂಲಕ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸಂಸ್ಕೃತಿ ಪರಂಪರೆಯ ಅರಿವು ಮೂಡಿಸೋದು, ದೇಶೀಯ ಸಂಸ್ಕೃತಿ ಪ್ರದರ್ಶನದ ನೆಪದಲ್ಲಿ ಸಣ್ಣ ಸಣ್ಣ ಸೃಜನಶೀಲ ಕಲೆಯನ್ನ ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸುವುದು ಇದರ ಉದ್ದೇಶ. ಇದರ ಉದ್ದೇಶ ಏನಪ್ಪ ಅಂತಂದರೆ ಎಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಸಾಮಾನ್ಯವಾಗಿ ಸಂಸ್ಕೃತಿ ಮತ್ತು ಅವರ ಹಿಂದಿನ ಪರಂಪರೆ ಬಗ್ಗೆ ಒಂದು ಅರಿವು ಮೂಡಿಸೋದು, ಮತ್ತು ಆ ಥರದಂಥ ಆಚರಣೆಗಳು, ಆ ಥರದಂಥ ವಿಚಾರಗಳು, ಅವುಗಳು ಎಲ್ಲದರ ಪ್ರದರ್ಶನ ಮತ್ತು ಅವುಗಳೆಲ್ಲದರಲ್ಲೂ ಭಾಗವಹಿಸುವಿಕೆ ಮಾಡ್ಕೊತ ಅವರು ನಿಜವಾದ ಒಂದು ಸಂತೋಷನ ಪಡಿಬಹುದು ಅಂತ ಅನ್ನೋ ಒಂದು ವಿಚಾರ ಅವರಿಗೆ ಮನವರಿಕೆ ಮಾಡಿಕೊಡೋದೇ ಇದರ ಉದ್ದೇಶ. ಒಬ್ರಿಗೊಬ್ಬರು ಸ್ನೇಹದಿಂದ ಇರೋದು ಮತ್ತು ಒಂದು ಸಹಕಾರದಿಂದ ಇರೋದು ಇವನ್ನೆಲ್ಲವನ್ನು ಕಲಿತಾರೆ. ಅದನ್ನು ಆ ಒಂದು ವಿಚಾರಗಳನ್ನ ಮಾಡ್ಕೊತ ಅವರು ಇನ್ನೂ ಒಗ್ಗಟ್ಟಾಗಿರೋದನ್ನು ಒಂದು ಪ್ರದರ್ಶನ ಮಾಡ್ತಾರೆ ಮತ್ತು ಆ ಥರನೇ ಇರ್ತಾರೆ. ಇವೆಲ್ಲ ನಮಗೆ ಆಗ್ತಾ ಇರೋಂಥ ಅಡಿಷನಲ್ ಅಡ್ವಾಂಟೇಜಸ್. ಇವೆಲ್ಲವುಗಳದ್ದು ಅವಶ್ಯಕತೆ ಇದೆ. ಇವತ್ತು ನಮ್ಮ ಪರಂಪರೆನ ನಾವು ಮುಂದುವರಿಸ್ಕೊಂತ ಹೋಗಲಿಕ್ಕೆ ನಮ್ಮ ಒಂದು ಸಣ್ಣ ಅಳಿಲು ಸೇವೆ ಅಥವಾ ಅಳಿಲು ಪ್ರಯತ್ನ ಅಂತಂದು ಅನ್ಬೋದು. ಇನ್ನು ಎಂಜಿನಿಯರಿಂಗ್ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ತಮ್ಮ ಪದವಿ ಮುಗಿದು ನಾವೆಲ್ಲ ಬೇರೆ ಬೇರೆ ಕಡೆ ಹೋಗುವ ಕಾಲ ಸನ್ನಿಹಿತವಾಯಿತು ಅಂತ ಒಂಟಿ ಭಾವನೆ ಕಾಡ್ತಿತ್ತು. ಎಲ್ಲ ಸ್ಟೇಟಿನ ಕಲ್ಚರ್ಸ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಎಲ್ಲ ಬ್ರೈಡ್ನ ನಾವು ಅರೇಂಜ್ ಮಾಡಿದ್ದೀವಿ. ಇವತ್ತು ಆ್ಯಕ್ಚುಲಿ ಒಂದು ಮದುವೆ ಟೀಮ್ನ ಇಲ್ಲಿ ನಾವು ತಂದಿದ್ದೀವಿ ವಿತ್ ಆಲ್ ಅರೇಂಜ್ಮೆಂಟ್ಸ್ ಆಫ್ ಆಲ್ ಕಲ್ಚರ್ಸ್. ಇದನ್ನು ರೆಪ್ರೆಸೆಂಟ್ ಮಾಡಿ ಇವತ್ತು MBA ನಾವು ಜೂನಿಯರ್ ಸೀನಿಯರ್ ಸೇರ್ಬಿಟ್ಟು ಮಾಡಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಒಟ್ಟಾರೆ ಎತ್ನಿಕ್ ಡೇ ನೆಪದಲ್ಲಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮನಸ್ಸು ಹೆಚ್ಚಿ ಕುಣಿದು ಕುಪ್ಪಳಿಸಿದ್ರು. ದಾವಣಗೆರೆಯಿಂದ ಕ್ಯಾಮರಾಮನ್ ಕಿರಣ್ ಜೊತೆ ವರದರಾಜ್, ಸುವರ್ಣ ನ್ಯೂಸ್.